ಸ್ಟೇಟ್ ಲೆವೆಲ್ ಯೂತ್ ಟೆಸ್ಟ್ ಮುಗಿಸಿ ಇದೀಗ ಬಾದಾಮಿಗೆ ಬಂದಿದ್ದೇವೆ. ಸೊ ಬಾದಾಮಿಗೆ ಬಂದು ಬ್ರೋ ಇದ್ರ ಬಗ್ಗೆ ಹೇಳಿ, ಟೆಂಪಲ್ ಬಗ್ಗೆ ಹೇಳಿ. ಟೆಂಪಲ್ ಬಗ್ಗೆ ದಯವಿಟ್ಟು ನಮಗೆ ಏನು ಗೊತ್ತಿಲ್ಲ. ಇದು ಮತ್ತೆ ಐಹೊಳೆ ಬಾದಾಮಿ ಚಾಲುಕ್ಯರು, ಅದು ಬಿಟ್ಟರೆ ಐಹೊಳೆ ಬಾದಾಮಿ ಚಾಲುಕ್ಯರು ಕಟ್ಸಿದ್ದಾರೆ. ಬಂದಿದ್ದು ಬಿಜಾಪುರದಿಂದ. ಇವರು ಬಿಜಾಪುರದವರು, ನಾವೆಲ್ಲ ಇಡೀ ನಮ್ಮ ಟೀಮೇ ಬಂದಿದ್ದೀವಿ ಇವಾಗ. Finally we reached our destiny, guys. ನೋಡಿ ಗೈಸ್, ನಾವು ಇಂಥ ಒಂದು ಕಣ್ಣಿನ ಜಾಗವನ್ನು ನಾವು ಮೊದಲು ಸಾಮಾಜಿಕ ಪಾಠೋತ್ಸವದಲ್ಲಿ ನೋಡ್ತಿದ್ವಿ ಪ್ರೈಮರಿಯಲ್ಲಿ ಇರುವಾಗ. ನೋಡಿ ಈಗ ನಾವು ಕಣ್ಣಾರೆ ನೋಡ್ತಿದ್ವಿ. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿದೆ. ನೋಡಿ ಫಾರಿನರ್ಸ್ ಎಲ್ಲ ಬಂದಿದ್ದಾರೆ. ಈಗ ಒಂದು ಸುದರ್ಶನ್ ಅವರು ಮೇಲೆ ಹತ್ತಾರಂತೆ. ನೋಡಿ ಅಲ್ಲಿ ನೋಡಿ ಏಕನೇ ಸಲ ಬರ್ಕೊಂಡು ಫಸ್ಟ್ ಟೈಮ್ ಬರೋದಿಲ್ಲ. ತುಂಬ ಜನ 2 ಸಲ ಹೋಗ್ತೀವಿ, ಒಂದು 3 ಸಲ ಫಸ್ಟ್ ಟೈಮ್ ಇಂಚಿನ ಬರೋದು. ಮಸ್ತ್ ಎಕ್ಸೈಟೆಡ್ ಆಗಿದೆ, ಮಸ್ತ್ ಪ್ಲೇಸ್ ಉಂಟು, ಎಂಜಾಯ್ ಮಾಡಲೇ ಗಾಯ್ಸ್. ಸೊ ಮಸ್ತ್ ರಶ್ ಉಂಟು ಈ ಸಲ, ಮಸ್ತ್ ಜನ ಉಳ್ಳೇರು ಬೊಕ್ಕ. ಗುಂಬು ಮಾತ ಪೋದಾತು ಬೊಬ್ಬೆ ಬಾಡ್ರಿಜ್ಜಿ ಬಂದು ದಿತ್ತೇನೆ ಜನಗಾರಿಜ್ಜಿ. ಹಾಯ್ ಮಾಡು, ಹೆಸರೇ ನಿಂದು? ಎಲ್ಲಿಂದ ಬಂದಿರೋದು? ನೋಡಿ ಗೈಸ್, ಇದು ನೋಡಿ, ಇದು ಒಂದು ಕಾಲದಲ್ಲಿ ಕಲ್ಲಾಗಿತ್ತು. ನೋಡಿ ಈಗ ಸಿಮೆಂಟ್ ಹಾಕಿ ಇದನ್ನು ಮುಚ್ಚಿದ್ದಾರೆ. ಆಕ್ಚುಲಿ ಇದೊಂದು ಗಂಟೆ ಉಂಟು ಗೈಸ್, ಇದರೊಳಗೆ ಮಣ್ಣೆಲ್ಲಿತ್ತೆ. There you can see the coins. If you see the coins and the days, and Vishnu's vehicle, Garuda. You know the eagle, Garuda. ನೋಡಿ ಗೈಸ್, 6 ಇದೆ ಬುಗ, 6 ಇದೆ ಬುಗ. ಹಲೋ ವೈಷ್ಣವ್ ಕೆ ಅಂತಿದೆ. ರೈಲಿಟ್ಟು ಬಂದುಲ್ಲೇರಾ? ರೈಲತ್ತೆ ಕ್ಲಾಸ್ ಇದೆ. ಕ್ಲಾಸ್ ಇದೆ. ಎಂಜಾ
ಈ ಬಾದಾಮಿಯಲ್ಲಿ ಇಲ್ಲಿಂದ ಬ್ಯಾಂಗ್ಳೂರಿಂದ ಬಂದಿದ್ದಾರೆ, ನಮ್ಮ ಜೊತೆ ಬಂದದ್ದು ಕ್ಯಾಂಪಿಗೆ. ಸೊ ಅವ್ರ ಜೊತೆ ಇದರ ಎಕ್ಸ್ಪೀರಿಯನ್ಸ್ ಕೇಳೋ ಟ್ರಿಪ್ ಇದು. ತುಂಬ ಚೆನ್ನಾಗಿತ್ತು, ಹೊಸ ಪ್ಲೇಸ್ ಇದೆ, ಮತ್ತು ಇಲ್ಲಿರೋ ಜನ ಕೂಡ ತುಂಬ ಕಮ್ಯುನಿಕೇಟ್ ಮಾಡ್ತಾರೆ. ಹೆಂಗೋ ಏನೋ ಅಂತ ಅಂದ್ಕೊಂಡು ಬಂದು ಬಟ್ ರಿಯಲಿ ಎಂಜಾಯ್ ಮಾಡ್ತಿದ್ದೀವಿ. ಸೊ ತುಂಬ ಇಷ್ಟ ಆಯಿತು ಪ್ಲೇಸ್. It was very nice. It was my first time visiting here, so I loved it. It's a nice place. ಥ್ಯಾಂಕ್ ಯು ಎಕ್ಸ್ಪೀರಿಯನ್ಸ್ ಸೂಪರ್. ಅದೇ ಇದು ನಮ್ಮ ಟ್ರಿಪ್ ಟ್ರಿಪ್ ಅಂತ ಸಖತ್ತಾಗಿತ್ತು. ಅದು ನಿಮ್ಮ ಜೊತೆ ಅದೇ ಕ್ಯಾಂಪೂ ಚೆನ್ನಾಗಾಯಿತು. ನಿಮಗೆ ಎಕ್ಸ್ಪೀರಿಯನ್ಸ್ ಅದು ಹೋಯ್ತಾ? ತುಂಬ ಚೆನ್ನಾಗಿತ್ತು. ಮತ್ತು ಇದು ನಮ್ಮ ಕ್ಯಾಂಪ್ ಕ್ಯಾಂಪ್ನು ತುಂಬ ಚೆನ್ನಾಗಿತ್ತು. ನೀವು ಡ್ರಾಮಾ ಸಿಂಗಿಂಗ್ ಎಲ್ಲ ಮಾಡಿ ಚಲೋ ಇತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಟೂರ್ ಇದೆ ಇಲ್ಲಿ ಮ್ಯಾಮ್. ಇದು ನಮ್ಮ ಟ್ರಿಪ್. ಇದು ನಮ್ದು ಬಾಗಲಕೋಟೆ ಜಿಲ್ಲಾದ. ನೀವು ಬಾಗಲಕೋಟೆ. ನೀವು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಹೆಂಗೈತೆ. ನಾನಂದ್ರೆ ಇಲ್ಲಿಗೆ 3rd ಟೈಮ್ ಬರ್ತಿರೋದು. ನೀವು ಬರ್ತಾನೆ ಇರ್ತೀರಿ. 7 caves ಇವೆ ಇಲ್ಲಿ, ತುಂಬ ಚೆನ್ನಾಗಿತ್ತು. ಯಾರು ಕಟ್ಸಿದೆ ಅಂದರೆ ಕಟ್ಸಿದ್ದಿಲ್ಲ, ಕಟ್ಸಿದ್ ಗೊತ್ತು. ಇವ್ರು ಹೇಳ್ತಾರೆ ಬನ್ನಿ ಅವ್ರು ನೋಡಿದ್ರು. 2000 years later. ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನಿ ರೀಚ್ ಆದ್ವಿ ಗೈಸ್. ಎಂತ ಹೆಸರು ಇದಕ್ಕೆ? ಮಾಕೂಟ ಅಂತೆ. ಎಲ್ಲಿ, ಯಾವ ಡಿಸ್ಟ್ರಿಕ್ ಇದು? ಅಲ್ಲ, ಯಾವ ಡಿಸ್ಟ್ರಿಕ್ ಇದು? ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ ಬಾದಾಮಿ ತಾಲೂಕು. ಆ್ಯಂಡ್ ಅಲ್ಲಿ ಬಾದಾಮಿ ಕೇವ್ಸ್ ಎಲ್ಲ ನೋಡಿದ ಮೇಲೆ ಸೆಕೆಂಡ್ ಡೆಸ್ಟಿನಿ ಇದೇ ಬಂತು, ಮಾಕೂಟಕ್ಕೆ. ಸೊ ಒಳಗಿನ ವ್ಯೂಸ್ ಎಲ್ಲ ನಾನು ತೋರಿಸ್ತೇನೆ, ಬಲ್ಲಿ ಅಲ್ಲಿ ಸಿಗು. ಒಂದು ಪ್ಲೇಸ್ ಹೆಂಗಿತ್ತೆ ನೆನಪ ಅಂದ್ರೆ, ನಾನು ಮೋಸ್ಟ್ಲಿ 7th ಟ್ರಿಪ್ನಾಗಿದೆ ಬರ್ತಿದ್ದೆ. ಅಂದರೆ 7th ಇರುವಾಗ ಇಲ್ಲಿಗೆ ಬಂದಿದ್ದೆ, ಟ್ರಿಪ್ಪಿಗೆ ಬಂದಿದ್ದೆ. ಅದಾದಮೇಲೆ ಇದು 3rd ಟೈಮ್ ಬರ್ತಿರಲ್ಲ, ಸಾರಿ 2nd ಟೈಮ್ ಬರ್ತಿರೋದು. ಆ್ಯಂಡ್ ಇವಾಗ ನನಗೆ ನೆನಪಾಯ್ತು ಇಲ್ಲಿಗೆ ಬಂದಿದ್ದೆಲ್ಲ. ಇಲ್ಲೊಂದು ಕೆರೆ ಇದೆ, ಸೊ ಅಲ್ಲಿ ಸ್ನಾನ ಮಾಡ್ಬೋದು. ಅಂದರೆ ಅದು ಏನಪ್ಪ, ನೀರು ಹರಿತಾ ಇರ್ತದೆ. ಆ್ಯಂಡ್ ಇನ್ಸೈಡ್ ಹೋಗುವ ವೀಡಿಯೋ ಮಾಡಲಿಕ್ಕೆ ಆದ ಚಾನ್ಸ್ ಅಲ್ಲಿ ಮಾಡುವ. ಬೈ ಟೆಂಪಲ್ ಮಾತ್ರ ಮಸ್ತಾಗಿದೆ. ಇಲ್ಲಿಗೆ ಬಂದಮೇಲೆ ನನ್ನ 6th ಬಂದಿರೋದು, ಸಾರಿ ಹೌದು 6th ಬಂದಿರೋದು ನಾನು, ಪ್ರೈಮರಿ ಇರುವಾಗ. ಸೊ ಇವಾಗೆಲ್ಲ ನೆನಪಾಗ್ತಿದೆ. ಈ ಸೇಮ್ ಇದೇ ರೀತಿ ಇದೆ, ಯಾವ ರೀತಿ ಇವಾಗ ಕಾಣಿಸ್ತಿದೆಯೋ ಸೇಮ್ ಡಿಟ್ಟೋ ಇದೇ ರೀತಿ. ಪೇಂಟು ಕೂಡ ಚೇಂಜ್ ಆಗಿಲ್ಲ, ಅಷ್ಟು ಕರೆಕ್ಟಾಗಿ ನೆನಪಿದೆ ನನಗೆ ಇವಾಗ ಬರುವಾಗ. ಸೊ ಎಲ್ಲ ಕಾಣಿಸ್ತಾ ಇದೆ. ಸೊ ಇವರು ನಮ್ಮ KVJ ಅವರು. ಇವರು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಎಲ್ಲ ಡ್ರೆಸ್ ಎಲ್ಲ ತಗೊಂಡು ಬಂದಿದ್ದಾರೆ. ಮೀ ಹೇಳ್ಬೋದು ಜರ ಇಬ್ರು ದಕ್ಷಿಣ ಕಾಶಿನ ಪೇರು ಅಂಚನವಾಗಿ ಪವಿತ್ರ ಅಕ್ಕಂದು. ಸೊ ಹಾಗೆ ಎಲ್ಲ ತಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅವರು. ಇದು ನಮ್ಮ ಬಸ್. ಸೊ ನಮ್ಮ ಬಸ್ಸಲ್ಲಿ ಮೋರ್ ದೆನ್ 50 ಮೆಂಬರ್ಸ್ ಇದ್ದೇವೆ. ಆ್ಯಂಡ್ ಎಲ್ಲ ಸೇರಿ ಜಾಲಿ ಮಾಡೋದು. 1 ಡೇ ಆದರೂ ಕೂಡ ಸಖತ್ತಾಗಿದೆ. ಇನ್ನು 2 ಪ್ಲೇಸ್ ವಿಸಿಟ್ ಆಯಿತು ಅಷ್ಟೇ. ತುಳು ಹೇಳಿ ಕೊಡ್ತೇನೆ, ನೀವು ಹಾಗೆ ಹೇಳಿ. ಅವ್ರ ಹೆಸರು ಪ್ರಜ್ವಲ್ ಅಲ್ಲ? ಹಾಯ್ ಪ್ರಜ್ವಲ್. ಸಾರಿ ಪ್ರಜ್ನೇಶ್. ಹಾಯ್ ಪ್ರಜ್ನೇಶ್. ಹಾಯ್ ಪ್ರಜ್ನೇಶ್. ಯಾನು ಇನಿ ಪಟ್ಟದ ಕಲ್ಲಿಗೆ ಬೈದೆ ನಮ್ಮ ಪ್ಲೇಸಿನ ತೂದು ಪೊಯ್. ಎಸ್, ಅರೆಗೆ ತುಳು ಕಲ್ಪೆ. ನೆಕ್ಸ್ಟ್ ಹಾಗೆಂದ್ರೆ ಹಾಯ್ ಪ್ರಜ್ನೇಶ್, ನಾವಿವತ್ತು ಪಟ್ಟದಕಲ್ಲಿಗೆ ಬಂದಿದ್ದೇವೆ, ಪ್ಲೇಸ್ ಅನ್ನು ನೋಡಿ ಹೋಗುವ ಅಂತ. ಗೈಸ್, ನಾವೀಗ ಇವಾಗೊಂದು ಶಿವಲಿಂಗದು ಕ್ಲಿಪ್ ಬರ್ತಾ ಇದೆ. ಸೊ ಇಲ್ಲಿ ಬ್ರೋ ಅದ್ರ ಬಗ್ಗೆ ಏನು? ಅದು ಆ್ಯಕ್ಚುಲಿ ಏನಂತಂದರೆ, ಬಾದಾಮಿ ಚಾಳುಕ್ಯರು ಏನಂತಂದರೆ ಫಸ್ಟು ಶಿವಲಿಂಗನ ಅದ್ದೂರಿಯಾಗಿ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ನೀವು ಯಾರು ನೋಡ್ಬೋದು, ಬಾದಾಮಿ ಮತ್ತು ಐಹೊಳೆಯಲ್ಲಿರುವಂಥದ್ದು ಶಿವನ ಭಕ್ತರು. ಅಂದರೆ ಶಿವನ ಸ್ಫಟಿಕನ ಇಟ್ಕೊಂಡು ಯಾವಾಗಲೂ ಕೂಡ ಪೂಜೆ ಮಾಡ್ತಿರ್ತಾರೆ. ಅದನ್ನೇ ನಾವು ಈ ಮುಸ್ಲಿಂ ದೊರೆಗಳು ಬರುವಾಗ ಕೋಟಿಯಾಗಿ ಚಿನ್ನಗಳನ್ನು ದೊರಡೆ ಮಾಡಿದರು. ಅದರಲ್ಲಿ ಏನಂತಂದರೆ ನೀವೆಲ್ಲ ನೋಡ್ಬೋದು ನೋಡಿ, ಇಲ್ಲಿ ಇದರಲ್ಲಿ ಏನಂತಂದರೆ ಈ ಲಯನ್ದು ಮುಖ, ಇದನ್ನೆಲ್ಲ ಏನಂತ ಅವರು ರಕ್ಷಣೆ ಮಾಡ್ತಿರಲಿಲ್ಲ, ಬರೀ ಹಾಳು ಮಾಡ್ತಿದ್ರು ಆ ಥರ. ಈಗ ನೋಡಿ ಇಲ್ಲಿ ಕೆಲವೊಂದು ಮೂರ್ತಿಗಳು ಕೂಡ ಇದರಲ್ಲಿ ನೀವು ಬಾದಾಮಿ ನೋಡಿದ್ರಲ್ಲ,
ಎಸ್. ಅದೇ ಥರ ಕಲ್ಲು ಅಲ್ಲಿಂದ ತಂದೇದು ಅಂತ ಹೇಳಲಿಕ್ಕಾಗಲ್ಲ, ಬಟ್ ಅದೇ ಕಲ್ಲಲ್ಲಿ ಮಾಡಿರೋದು ಇದೆಲ್ಲ. ನೋಡಿ ಈಗ ಕೀಳಿದ್ರೆ ಬರ್ತದೆ, ಈಗ ನೋಡಿ ನೀವು ಕೀಳ್ಬೇಡಿ ನೋಡಿ ಈ ಥರ ಬರ್ತದೆ. ಆಯ್ತಾ. ನೆಕ್ಸ್ಟ್ ಇವಾಗ ಇಲ್ಲಿ ಸ್ವಲ್ಪ ಜನ ನಮ್ಮ ಕ್ಯಾಂಪಿಗೆ ಬಂದವರು ಇದ್ದಾರೆ. ಸೊ ಇಲ್ಲೊಂದು ಮೂರ್ತಿ ಇದೆಯಂತೆ. ಮೂರ್ತಿ ನೋಡು ನೋಡಿ ಗಾಯ್ಸ್, ಒಂದ್ ನಿಮಿಷ ನೋಡಿ, ಇದು ಕೀರ್ತಿ ಅಂತ ಅಂದ್ಬಿಟ್ಟು ಒಂದು ಮೂರ್ತಿ, ಇಡೀ ದೇಶದಲ್ಲಿ ಇನ್ನೂ ಕೂಡ ಬದುಕಿರುವಂತ ಕೀರ್ತಿ. ಆಗಾಗ ಅಂತ ಅದಕ್ಕೊಂದ್ ಸ್ವಲ್ಪ ಕಪ್ಪು ಕನ್ನಡಕ ಹಾಕಿದೀವಿ, ಯಾಕಂತಂದ್ರೆ ಹೊರಗಡೆ ಬಂದು ನೋಡಿ. ಆಕ್ಚುಲಿ ಅದೇನಂದ್ರೆ ಲಾಸ್ಟ್ ಟೈಮ್ ಗೋಲ್ಡ್ ಚೈನ್ ಬಿಟ್ಟೋಗಿದೆ, ಹಾಕೋಬಿಟ್ಟಿದ್ದೆ. ಇಲ್ಲೂ ಇಬ್ರು ಇದ್ದಾರೆ, ಆವಾಗಲೇ ಕೇಳಿದ್ವಿ, ಅವರು ಕೂಡ ಫಸ್ಟ್ ಟೈಮ್ ಬಂದಿರೋದಂತೆ. ಸೊ ಅವ್ರ ಜೊತೆ ಕೂಡ ರಿವ್ಯೂ ಕೇಳುವ. ಹೆಲೋ ಸಿಸ್ಟರ್. ಹಲೋ. ಅಬೌಟ್ ದಿಸ್ ಕೇವ್ಸ್, ಸಾರಿ ಟೆಂಪಲ್ಸ್. ತುಂಬ ಚೆನ್ನಾಗಿದೆ. ಇದು ಒನ್ ಆಫ್ ದ ಯುನೆಸ್ಕೋ. ಫಸ್ಟ್ ಟೈಮ್ ಬಂದಿರೋದಾ? ಹಾಂ ಹೌದು, ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ಚೆನ್ನಾಗಿದೆ. ಯುನೆಸ್ಕೋ ಹೆರಿಟೇಜ್ ಸಿಟಿ, ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡಿ ಬನ್ನಿ. ಅಷ್ಟೇ ಅವ್ರು ಹೇಳಿದ್ದೆ. ಅಷ್ಟೇ. ಈಗ ನಾವು ಮದುವೆಗಳಲ್ಲಿ ಒಂದು ಡೆಕೋರೇಷನ್ ಎಲ್ಲ ಮಾಡಿತ್ತು ಒಂದು ಫೋಟೋ ಶೂಟಿಗೆ ಅಂತ, ಅದೇ ತರನೇ ಇದು ಕೂಡ ಮಾಡಿರೋದು. ಆಕ್ಚುಲಿ ಪಟ್ಟದಕಲ್ಲೇ ಮಾಡೋಕ್ ಬಂದ್ರೆ ಈ ತರ ನಿಂತ್ಕೊಂಡು ಪೋಸ್ ಕೊಡೋರಿ, ಪೀಸ್ ಈ ತರ ಪೋಸ್ ಕೊಟ್ಟು ಫೋಟೋ ಎಲ್ಲ ತಗೊಂಡು ಹೋಗ್ತಿದ್ರು. ಏನ್ ಹೇಳಿದ್ರು ಅಂತಾರೆ ಬರ್ರಿ ಇಂತ. ಇಲ್ಲೊಂದು ಏನೋ ಮಾಡ್ತಾ ಇದ್ದಾರೆ, ಎಲ್ಲಿಗೆ ಬಂದದ್ದು ಏನೋ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ರೀಲ್ಸ್ ಮಾಡ್ತಾ ಇದ್ದೀನಿ. ಏನ್ ರೀಸ್? ಅದು ಗೊತ್ತಿಲ್ಲ. ನಿಮ್ Abin jito pala. Para ayun video man po, ayun video man to pattern boy. नीचे बनी ब्लॉग नीचे ಅದನ್ನ ಮನೆಗೆ ತೆಪ್ಪಾರ ನಿಗಲ್ ಪಾಪ ಇದು This is 25 paise in Indian rupees. And give the biggest. See, he laughing.